ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳ ಶಿಕ್ಷಣ ಗುಣಮಟ್ಟಕ್ಕೆ ಬದ್ಧ ವಿಶ್ವನಾಥ್ ಹೂಗಾರ ಪಿಡಿಒ. ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯಿತಿ ಮಟ್ಟದ ಹಳ್ಳಿಗಳ ಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗೆ ಮಕ್ಕಳ ಗ್ರಾಮ ಸಭೆ ಕಾರ್ಯಕ್ರಮವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ಅಧ್ಯಕ್ಷತೆಯನ್ನ ಸಾಬಮ್ಮ ಗಂಗಪ್ಪ ಅಧ್ಯಕ್ಷರು ವಹಿಸಿದ್ರು. ಕಾರ್ಯಕ್ರಮದ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ವಿಶ್ವನಾಥ ಹೂಗಾರ ಮಾತನಾಡುತ್ತಾ, ಮಕ್ಕಳ ಗ್ರಾಮ ಸಭೆಯ ಉದ್ದೇಶ ಮಕ್ಕಳ ಶಿಕ್ಷಣ ಗುಣಮಟ್ಟ ಸುಧಾರಿಸುವುದು, ಶಾಲಾ ಬಿಟ್ಟ ಮಕ್ಕಳನ್ನ ಶಾಲೆಗೆ ಸೇರಿಸುವುದು. ಕಲ್ಯಾಣ ಕರ್ನಾಟಕದಲ್ಲಿ 33% ವಿದ್ಯಾರ್ಥಿಗಳು ಶಾಲೆ ಬಿಟ್ಟು ಹೊರಗಡೆ ಇದ್ದಾರೆ. ಅಂತ ಮಕ್ಕಳನ್ನ ಗುರುತಿಸಿ ಶಾಲೆಗೆ ಕರೆತರುವುದೇ ಮಕ್ಕಳ ಗ್ರಾಮ ಸಭೆಯ ಉದ್ದೇಶ. ಹಾಗೆ ಶಾಲೆಯ ಮೂಲಭೂತ ಸಮಸ್ಯೆಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಗ್ರಾಮ ಪಂಚಾಯಿತಿಯಿಂದ ಪರಿಹರಿಸುವುದು. ಉಳಿದಿದ್ದು ತಾಲೂಕು ಜಿಲ್ಲಾ ಪಂಚಾಯಿತಿಯಿಂದ ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಶಾಲೆಯ ಅಭಿವೃದ್ಧಿಗೆ ಕೆಲಸ ಮಾಡಲು ಸಹಾಯಕ ಎಂದು ಪಿಡಿಒ ವಿಶ್ವನಾಥ್ ಹೂಗಾರ ಹೇಳಿದರು. ಈ ಸಂದರ್ಭದಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರಶಾಂತ್ ಗೌಡ, ಬಸವರಾಜ್ ಜಂಗಮರಹಳ್ಳಿ, ಶಿಕ್ಷಕರಾದ ಆದೇಶಪ್ಪ, ಮಂಜುನಾಥ್ ಹಾಲಾಪುರ, ಅರವಿಂದ್ ಪಾಟೀಲ್, ಹನುಮಂತರಾಯ ದೇಸಾಯಿ, ಶಂಕರಗೌಡ, ಚನ್ನವೀರ ಜೋತಾನ, ನಿಂಗಪ್ಪ ಭರತಕುಮಾರ್, ಕಾರ್ಯದರ್ಶಿ ಪರಣ್ಣ, ರವಿಕುಮಾರ್, ನಿರೂಪಣೆ ಶಿಕ್ಷಕರಾದ ಕೃಷ್ಣಕುಮಾರ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಇದ್ದರು. ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ಭೂಸ್ವರ್ಗವೋ, ಸ್ವಾಮಿಯಿಂದ ಪಾದವೇ ಕೈಲಾಸವೋ, ನೀನು ನಿಂತ ತಾಣವೇ ವೈಕುಂಠವೋ. ಗಂಗೆಯಲ್ಲಿ ಟೀಚರ್ಸ್ ಸೇರಿಬಿಟ್ಟು ಎಸ್ಪೆಷಲಿ ಪ್ರಶಾಂತ್ ಸರ್ CRC ಸರ್ ಇದನ್ನ ಜವಾಬ್ದಾರಿ ತಗೊಂಡು ಉತ್ತಮ ರೀತಿಯಲ್ಲಿ ಒಂದು ಆರ್ಗನೈಸ್ ಮಾಡಿದ್ದಾರೆ. ಸೊ ಇವತ್ತಿನ ನಾವು ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಕೂಡ ನಮ್ಮ ಗ್ರಾಮ ಪಂಚಾಯತಲ್ಲಿ ಇವತ್ತಿಗೆ 14 ಹಳ್ಳಿಗಳೆಲ್ಲ ಬರ್ತವೆ. ಸೊ ಒಂದು ಜನವಸತಿ ಇಲ್ಲದ ಗ್ರಾಮ ಇದೆ. ಇವಾಗ ಸಾಕಷ್ಟು ಏನಾಗಿದೆಪ್ಪ ಅಂದ್ರೆ, ನಮ್ಮ ಹಾಲಾಪುರದಲ್ಲಿ ಏನಾಗಿದೆ, ಒಂದು ಹಿರಿಯ ಪ್ರಾಥಮಿಕ ಶಾಲೆ, ಒಂದು ವಸತಿ ಶಾಲೆ, ಒಂದು ಪ್ರೌಢಶಾಲೆ, ಈ ರೀತಿಯಾಗಿ ಸುಮಾರು ಒಂದು ಎಷ್ಟು ಸರ್ 12 ಸರ್ಕಾರಿ ಶಾಲೆ, ಒಂದು ಖಾಸಗಿ, 5 ಖಾಸಗಿ ಮತ್ತೆ ಒಂದು PU ಕಾಲೇಜ್ ಇದೆ ನಮ್ಮ ಒಂದು ಹಾಲಾಪುರ ವ್ಯಾಪ್ತಿಯಲ್ಲಿ. ಇಷ್ಟೆಲ್ಲ ಇದ್ದು ಸಹ ನಮಗೆ ಸುಮಾರು 500ರಿಂದ 1000 ಹೆಚ್ಚಿನ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ನಾನು ಈ ಭಾಗದಲ್ಲಿ ಕೆಲವು ಒಂದಿಷ್ಟು ನ್ಯೂನತೆಗಳನ್ನು ಸಹ ನಾವು ಕೇಳಿದ್ದೀವಿ. ಯಾವ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ವಿಷಯಗಳು ನಮ್ಮಲ್ಲೂ ಕೂಡ ಗ್ರಾಮ ಪಂಚಾಯತ್ ಗಮನಕ್ಕೆ ಬಂದಿದೆ. ಲಾಸ್ಟ್ ಟೈಮ್ ಕಳೆದ ಬಾರಿ 23 ಕೂಡ 2023 5 ಕೂಡ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಶಾಲೆ ಬಿಟ್ಟ ಮಕ್ಕಳ ಒಂದು ಸರ್ವೆ ಮಾಡಿ ಅದನ್ನ ಮಕ್ಕಳ ಶಾಲೆಯನ್ನು ಕಟ್ತರುವಂತ ಜವಾಬ್ದಾರಿ ಲೋಕಲ್ ಗೌರ್ಮೆಂಟ್, ಸ್ಥಳೀಯ ಗ್ರಾಮ ಪಂಚಾಯತ್ ಜವಾಬ್ದಾರಿ ಅನ್ನೋ ರೀತಿಯಲ್ಲೂ ಕೂಡ ಒಂದು ಜಡ್ಜ್ಮೆಂಟ್ ಆಗಿದೆ. ಅದೆಲ್ಲ ಗಮನಿಸಿದಾಗ ಹೈದರಾಬಾದ್ ಕರ್ನಾಟಕದಲ್ಲಿ 33% ಮಕ್ಕಳು ಶಾಲೆಯಿಂದ ಹೊರಗೆ. ಇದು ಒಂದು ದೊಡ್ಡ ದುರಂತ. ನಾವು ಇದನ್ನೆಲ್ಲ ಗಮನಿಸಿದಾಗ ಇದೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಸಣ್ಣ ಪುಟ್ಟ ಕೊರತೆಗಳು ಏನಾದರೂ ನ್ಯೂನತೆಗಳಿದ್ದಾಗ ಮಾತ್ರ ಈ ರೀತಿಯಾದ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಕ್ಕಳಿಗೆ ಶಾಲೆಗೆ ಹೊರಗಿದ ಮಕ್ಕಳು ಪ್ಲಸ್ ಶಾಲೆಗೆ ಬರ್ತಕ್ಕಂಥ ಎಲ್ಲ ಹೇಗಿದ ಮಕ್ಕಳು ಏನೆಲ್ಲ ನಿಮ್ಮ ಸಮಸ್ಯೆಗಳಿದೆ ಮತ್ತು ಅವರೆಲ್ಲ ಯಾಕೆ ಹೊರಗಿದ್ದಾರೆ ಶಾಲೆಯಲ್ಲಿ, ಅವೆಲ್ಲವನ್ನು ಕೂಡ ಒಂದು ಸ್ಥಳೀಯ ಮಟ್ಟದಲ್ಲಿ ಆ ಸಮಸ್ಯೆಗಳದ್ದು ವಿಷಯಗಳನ್ನೆಲ್ಲ ತಿಳಿದುಕೊಂಡು ಅದನ್ನು ಪರಿಹರಿಸುವಂತ ಕೆಲಸ ಸ್ಥಳೀಯ ಒಂದು ಗ್ರಾಮ ಪಂಚಾಯತ್ ಮಾಡಬೇಕಾಗುತ್ತೆ. ಅದನ್ನು ಮಾಡಬೇಕಾದಾಗ ಅದಕ್ಕೊಂದು ವೇದಿಕೆ ಯಾವ್ದಪ್ಪ ಅಂದ್ರೆ ಇದೇ ಮಕ್ಕಳ ಸಭೆಗಳು. ಸೊ ಇವತ್ತಿನ ಈ ಸಭೆಗೆ ನಾವು ಆಯೋಜನೆ ಮಾಡಿದ್ವಿ. ಪ್ರತಿಯೊಬ್ಬ ಮಕ್ಕಳು ಸಹ ನಿಮಗೆ ಏನೇ ಸಮಸ್ಯೆಗಳಿದ್ರು ಸಹ ದಯವಿಟ್ಟು ಮುಕ್ತವಾಗಿ ಮಾತಾಡಿ. ನಿಮ್ಮ ಶಾಲೆಯಲ್ಲಿ ಏನ್ ಮಾಡ್ತಿರ್ತಾರೆ, ಯಾರೋ ಬಂದು ಡ್ರಿಂಕ್ಸ್ ಮಾಡಿ ಹಾಕೋಗಿರ್ತಾರೆ, ಆದ್ರೆ ಗಮನಕ್ಕೆ ಬರ್ತದೆ. ಇನ್ನು ಯಾರೋ ಬಂದು ಗಲೀಜ್ ಮಾಡಿ ಹೋಗಿರ್ತಾರೆ ನಿಮ್ಮ ಶಾಲೆಯಲ್ಲಿ, ಇನ್ನು ಯಾರೋ ಬಂದು ನಿಮ್ಮ ಶಾಲೆ ಪೀಠೋಪಕರಣಗಳನ್ನ ಹಾಳು ಮಾಡಿ ಹೋಗಿರ್ತಾರೆ, ಇನ್ನು ಯಾರೋ ನಿಮ್ಮ ಶಾಲೆಯಲ್ಲಿ ಕುಂದ್ರಕ್ಕೆ ಏನೋ ಸಮಸ್ಯೆಗಳಿರ್ತದೆ, ಬೆಂಚ್ ಸೇರಲ್ಲ, ಕುಂದ್ರಕ್ಕೆ ಚೇರ್ ಇರಲ್ಲ, ರ್ಯಾಂಪ್ಗಳಿರಲ್ಲ, ನೂರಾರು ಸಮಸ್ಯೆಗಳಿರ್ತದೆ. ಸೊ ಏನೇ ಇದ್ರೂ ಕೂಡ ನಿಮಗೆ ಅಂತಹ ಸಮಸ್ಯೆಗಳನ್ನ ಇವತ್ತು ಮುಕ್ತವಾಗಿ ಎಲ್ಲಾ ಮಕ್ಕಳು ಸಹ ಮತ್ತು ಎಲ್ಲಾ ಶಾಲಾ ಶಿಕ್ಷಕರು ಸಹ ಇಲ್ಲಿ ಇವತ್ತು ಹಂಚ್ಕೋಬಹುದು. ಎಷ್ಟು ಸಾಧ್ಯ ಆಗ್ತದೆ ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತ್ ಅದನ್ನ ಸಾಲ್ವ್ ಮಾಡುವಂತ ಕೆಲಸ ಮಾಡೋದು. ಅದರ ಆಚರಣೆಗೂ ಸಹ ದೊಡ್ಡ ಮಟ್ಟದ ವರ್ಗಗಳಿರೋದ್ರಿಂದಲೂ ಸಹ ಅದನ್ನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೂಡ ಕಳಿಸ್ಕೊಡಲಿಕ್ಕೆ ಅವಕಾಶಗಳಿದಾವೆ. ಸೊ ಅದನ್ನ ನಾವು ಕಳಿಸ್ಕೊಡುವಂತ ಕೆಲಸ ಗ್ರಾಮ ಪಂಚಾಯತ್ ಇಂದ ನಾವು ಮಾಡ್ತೀವಿ.
ಜೊತೆಗೆ ಇನ್ನೇನಾದ್ರೂ ಸಹ ಒಂದು ಬದಲಾವಣೆ ಏನಾದ್ರೂ ಅವಕಾಶಗಳಿದ್ದಾವೆ, ಶಾಲೆಗಳನ್ನು ಉತ್ತಮ ರೀತಿಯಲ್ಲಿ ಬದಲಾವಣೆ ತರಬೇಕನ್ನೋದು ಏನಾದ್ರು ಕನಸುಗಳಿದ್ರೆ ಸೊ ನಮ್ಮ ಶಾಲೆಗೆ ಇದು ಮಾಡಿದ್ರೆ ಬೆಟರ್ ಅನ್ನುವಂಥ ವಿಚಾರಗಳಿದ್ರು ಸಹ ನೀವೆಲ್ಲರೂ ಹಂಚ್ಕೋಬಹುದು.